Put all land and property records of India on blockchain. एक ब्लॉकचेन बेस्ड लैंड रजिस्ट्री लेजर बनाइए. पहले 10 मेजर राज्यों शहरों से शुरू करिए, महानगरों से और टीयर 2 सिटीज से. जिस लेजर में, जिस ब्लॉकचेन लेजर में हर रिकॉर्ड, हर सेल, हर म्यूटेशन, हर इनहेरिटेंस को एक डिजिटल रिकॉर्ड बुक में डाला जाएगा, जो एक ब्लॉकचेन लेजर होगा, जो टाइम स्टैम्प्ड होगा, टेम्पर प्रूफ होगा, 100% ट्रांसपेरेंट होगा और रियल टाइम प्रॉपर्टी ट्रैकिंग आप उससे कर सकेंगे, जिसके चलते इंस्टेंट टाइटल वेरिफिकेशन होगा. आज सर हमारा जो रियल एस्टेट का लैंड एंड प्रॉपर्टी रिकॉर्ड का जो बाजार है उसमें अटर कियोस है. कियोस इसलिए है कि लोगों को रजिस्ट्रार के दफ्तर के बाद धक्के लग रहे हैं, दलालों ने उन अफसरों पे पूरी तरीके से कब्जा किया हुआ है, प्रॉपर्टी टैक्स में चोरी होती है, सर्कल रेट को एक्सप्लॉइट करके कैश में प्रॉपर्टियां खरीदी जाती हैं, फर्जी कागज, कब्जे, टाइटल डिस्प्यूट, न जाने क्या क्या चल रहा है, जिसके चलते आज 66% ऑफ इंडिया सिविल डिस्प्यूट्स आर लैंड डिस्प्यूट्स. 45% of properties lack clear title in India. India ranks 133 out of 190 in property registration efficiency. 48% of our properties are under dispute and the average time taken by civil courts to resolve these disputes is 7 years. And 6.2 crore property documents are pending digitization. वो तहसीलदार के दफ्तर में पड़े या रजिस्ट्रार के दफ्तर में, उनका डिजिटाइजेशन अभी तक नहीं हुआ. इन सारी बीमारियों का एक ही दवा है, दैट इज नेशनल ब्लॉकचेन रजिस्ट्री, जिसके चलते प्रॉपर्टी डिस्प्यूट समाप्त होंगे, मिडिल क्लास की वेल्थ अनलॉक होगी क्योंकि वे और ब्याज पे पैसा ले पाएंगे, प्रॉपर्टी टैक्स की कंप्लायंस बढ़ेगी और रीट्स जैसे इन्वेस्टमेंट व्हीकल्स को ब्लॉकचेन वेरीफाइड टाइटल मिलेंगे, उसमें भी बढ़ोतरी देखी जाएगी. ಸೆಂಟ್ರಲೈಸ್ಡ್ ಅಥಾರಿಟಿ ಅನ್ನೋದು ಇದುವರೆಗೆ ಇದ್ದಿದ್ದು, ಅದನ್ನ ಡಿಸೆಂಟ್ರಲೈಸ್ಡ್ ಟೆಕ್ನಾಲಜಿ ಅಂದ್ರೆ ಬ್ಲಾಕ್ ಚೈನ್. ಎಲ್ಲರಿಗೂ ಹೆಂಗದ್ ಸಾಧ್ಯ ಅಂತ ಪ್ರಜಾಕೀಯ ಹಂಗೆ ಅನ್ಕೊಂಡಿದ್ದೆ. ಎಲ್ಲರ ಕೈಲೂ ಪವರ್ ಇರಬೇಕು ಅಂತ ಅದು ಹೆಂಗ್ ಸಾಧ್ಯ? ಡ್ರೈವರ್ ಇದ್ದ ಕಾರ್ಯ ಕೊಡೋದಕ್ಕೆ ಸಾಧ್ಯ, ಒಬ್ಬ ನಾಯಕ ಹೇಳ್ತಿರೋ ದೇಶ ಹೆಂಗ್ ಹಿಡಿಯಕ್ಕೆ ಸಾಧ್ಯ. ಬಟ್ ಟೆಕ್ನಾಲಜಿ ಇದೆ, ನಾಯಕ ಇರಲ್ಲ ಅಂತಲ್ಲ, ಬಟ್ ಆ ಪವರ್ ಬೇರೆ ಹತ್ರ ಆಗಿರುತ್ತೆ. ಇನ್ನೂ ಸಿಂಪಲ್ ಇರ್ತೀನಿ, RTO ಅನ್ಕೊಳ್ಳಿ. ನಾನು ಒಂದು ಕಾರ್ ನಿಮ್ಮ ಹತ್ರ ತಗೊಳ್ತೀನಿ, ಅದು ರಿಜಿಸ್ಟ್ರೇಷನ್ RTO ಹೋಗ್ತೀನಿ, ಮಾಡ್ತೀನಿ, ಅಲ್ಲ ಲೆಡ್ಜರ್ ಇಟ್ಟಿರ್ತಾರೆ, ಅವರೆಲ್ಲ ಬರ್ಕೊಳ್ತಾರೆ. ಗಣಪತಿ ಅವರು ಉಪೇಂದ್ರ ಅವರಿಗೆ ಕಾರ್ ಮಾಡ್ತಾರೆ, ಈ ತರ ಈ ರಿಜಿಸ್ಟ್ರೇಷನ್ ಇನ್ಮೇಲೆ ಉಪೇಂದ್ರ ಅವ್ರ ಹೆಸರಿದೆ. ಸೆಂಟ್ರಲೈಸ್ ಅಂತಾರೆ. ನಾಳೆ ಏನೋ ಹೆಚ್ಚು ಕಡಿಮೆ ಆಗ್ಬೋದು, ನಾಳೆ ಅಲ್ಲೇನೋ ಬೆಂಕಿ ಬಿಡಬಹುದು, ಆ ಲೆಡ್ಜರ್ ಏನೋ ಇದಾಗ್ಬೋದು, ಫಾರ್ ಎಕ್ಸಾಂಪಲ್ ಸರ್ವರೇ ಕ್ರ್ಯಾಶ್ ಆಗ್ಬೋದು. ನಾಳೆ ನಮ್ಮ ಕಾರ್ದು ನಿಮ್ಮ ಕಾರ್ದು ಐಡೆಂಟಿಫಿಕೇಶನ್ ಏನೋ ಅದ್ರ ಬಗ್ಗೆ ಇನ್ನೊಂದು ಟೆಕ್ನಾಲಜಿ ಡಿಸೆಂಟ್ರಲೈಸ್ ಸರ್ವರ್ ಬಂದಿದೆ. ಈಗ ಅದೇ ಬ್ಲಾಕ್ ಚೈನ್ ಟೆಕ್ನಾಲಜಿ. ಈಗ ನಾನು ನೀವು ಒಂದು ವ್ಯವಹಾರ ಮಾಡಿದ್ರೆ ಒಂದು ಬ್ಲಾಕ್ ಚೈನ್ ಆಗುತ್ತೆ, ಒಂದು ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಆ ಬ್ಲಾಕ್ ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ನೋಡ್ಬೋದು. ನಾಳೆ ಗಣಪತಿ ಕಾರ್ ತಗೊಳಕ್ಕೆ ನಾನಿಂದ ನಿಮ್ಗೆ ಬಂದಿರೋ ಕಾರ್ ತಗೊಳ್ಬೇಕಂದ್ರೆ ಅದು ಬ್ಲಾಕ್ ಎಷ್ಟಿರುತ್ತೆ ಅಂದ್ರೆ, ಉಪೇಂದ್ರ ಗಣಪತಿ ಅನ್ನೋರು ಈ ತರ ಕಾರ್ ಮಾರಿದ್ರು, ಇದಿಷ್ಟು ಓಡಿದೆ, ಇಷ್ಟು ಮೈಲೇಜ್ ಕೊಡ್ತಿದೆ, ಇದಕ್ಕೆ ಇಷ್ಟು ದುಡ್ಡು, ಎಲ್ಲ ಒಂದು ಲೆಡ್ಜರ್ ಅಲ್ಲಿ ಇರುತ್ತೆ. ಇದು ಎಲ್ಲರೂ ನೋಡ್ತಾರೆ. ಅವಾಗ ನೀವು ಸುಳ್ಳು ಹೇಳಕ್ಕಲ್ಲ. ಉಪೇಂದ್ರ ಹತ್ರ 10 ಲಕ್ಷ ತಗೊಂಡು ನಾನು 20 ಲಕ್ಷ ತಗೊಂಡೆ ಅಂತ ಸುಳ್ಳು ಹೇಳಕ್ಕಲ್ಲ, ಯಾಕಂದ್ರೆ ಲೆಡ್ಜರ್ ಇದೆ, ಅದು ಎಲ್ಲರೂ ನೋಡ್ತಾರೆ. ನೀವು ಇನ್ನೊಬ್ರಿಗೆ ಮಾಡಿದ್ರೆ ಅಲ್ಲಿ ಇನ್ನೊಂದು ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಆ ಬ್ಲಾಕ್ ಅನ್ನ ತಿದ್ದಕ್ಕಾಗಲ್ಲ ಯಾರ ಕೈಲಿ, ಅದು ಆ ಥರ ಟೆಕ್ನಾಲಜಿ ಅದು. ಅದನ್ನ ಟಚ್ ಮಾಡಕ್ ಹೋದ್ರೆ ಇನ್ನೊಂದು ಬ್ಲಾಕ್ ಕ್ರಿಯೇಟ್ ಆಗುತ್ತೆ ಅಷ್ಟೇ ಹೊರತು ಅದನ್ನ ತಿದ್ದಕ್ಕಾಗಲ್ಲ, ಯಾಕಂದ್ರೆ ಒಂದೇ ಯುನೀಕ್ ಐಡೆಂಟಿಟಿ ಕೋಡ್ ಅಂತಿದೆ, ಹ್ಯಾಶ್ ಟ್ಯಾಗ್ ಜೊತೆ ಬರುತ್ತೆ. ಸೊ ಈ ತರ ಒಂದು ಟೆಕ್ನಾಲಜಿ ಇದ್ದಾಗ ಖಂಡಿತ ಜನ ಅದು ಕೊಟ್ಟಾಗ್ತಾರಲ್ವಾ. ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ? ನೀವೇ ಯೋಚನೆ ಮಾಡಿ. ಸೆಂಟ್ರಲೈಸ್ಡ್ ಅಥಾರಿಟಿ ಬೆಟರ್, ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಬೆಟರ್? Prajakya is not at all political. So Prajakya is about like Bitcoin, like blockchain technology. What is blockchain technology? There is no centralized authority. You should take that responsibility. That is why this cryptocurrency is there out now, isn't it? I have that good feeling, I have that strong feeling that one day this happens, this will come. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ.